ನಮಸ್ಕಾರ ಎಲ್ಲರಿಗೂ ಒಂದು ಹೊಸ ಲಾಗ್ಗೆ ಸ್ವಾಗತ. ಬಹಳ ಚಂದಿರುವಂತಹ ಅಗದಿ ಮಸ್ತ್ ಶಾಂತ ಇರುವಂತಹ ಪ್ಲೇಸಿಗೆ ಹೋಗಿದ್ವಿ ನಾವು. ಬಹಳ ಚಂದ, ನೋಡೋದಕ್ಕೂ ಅಷ್ಟು ಚಂದತಿ. ಹಂಗೆ ಅಲ್ಲಿ ವಾತಾವರಣ ಒಂದು ಸತಿ ಮನಸ್ಸನ್ನು ಶಾಂತ ಮಾಡಿಬಿಡ್ತೈತಿ, ಅಷ್ಟು ಶಾಂತ. ನಾವು ಕೆಳಗಿಂದ ಇಲ್ಲಿ ಸ್ಟ್ಯಾಚು ಕಾಣತ್ತೈತಲ್ಲ, ಇಲ್ಲಿವರೆಗೂ ಹೋಗಬೇಕು. ಇಲ್ಲೊಂದು ಸಣ್ಣ ನೀರಿಂದ ಜರಿ ಹರಿಯತ್ತಿತ್ತು. ಮಳೆಗಾಲದೊಳಗೆ ಭಾಳ ನೀರು ಹರಿತೈತಂತ, ಆದರೆ ಈ ಟೈಮ್ ಒಳಗೆ ಒಂದು ಸ್ವಲ್ಪ ಕಡಿಮೆ ಇತ್ತು. ಇಲ್ಲಿರುವಂಥ ಮೆಟ್ಲುಗಳನ್ನ ಹತ್ಕೊತ ಹೊಂಟಿದ್ವಿ. ಹಂಗೆ ಅಲ್ಲೊಂದು ಮಂಗ್ಯ ಇತ್ತು. ಆ ಮಂಗ್ಯ ನೋಡಿ ನಮ್ಮ ಜ್ಯೇಷ್ಠನ ಎಕ್ಸೈಟ್ಮೆಂಟ್ ಹಿಡಿಯೋಕ್ಕಾಗವಲ್ತಾಗಿತ್ತು. ಹಂಗೆ ಮೆಟ್ಲ ಹತ್ಕೊತ ಮುಂದೆ ಬಂದ ಕೂಡಲೇ ಇಲ್ಲೊಂದು ಟಿಕೆಟ್ ಕೌಂಟರ್ ಇಟ್ಟಾರ. ಅಲ್ಲಿ ಟಿಕೆಟ್ ತೊಗೋಬೇಕಂತ ಇಲ್ಲಿ ಶಿವನ ದರ್ಶನ ತೊಗೊಂಡೆ. ಇನ್ನೊಂದಷ್ಟು ಮೆಟ್ಟಿಲುಗಳನ್ನ ಹತ್ಕೊಂಡು ಮ್ಯಾಗ ಹೋದ ಕೂಡಲೇ ಗೊತ್ತಾಗ್ತಿರ್ಬೋದು ಆ ಪ್ಲೇಸ್ ಯಾವುದಂತ ಹೇಳಿ. ಹೌದು, ಸೊಗಲ್ ಸೋಮನಾಥೇಶ್ವರ ದೇವಸ್ಥಾನ ಇದು. ಕೆಳಗಿಂದ ಈ ಸ್ಟ್ಯಾಚು ತೋರಿಸಿದ್ದೆ ನಾನು. ವಾಪಸ್ ಅಲ್ಲಿಗೆ ಮೆಟ್ಲ ಹತ್ಕೊತ ಬರಬೇಕು. ಹತ್ತೋ ಮುಂದಾಗೇನು ಭಾಳ ಟ್ರೆಕ್ಕಿಂಗ್ ಮಾಡಿದಷ್ಟು ಫೀಲ್ ಆಗಂಗಿಲ್ಲ. ಒಂದು ಸ್ವಲ್ಪ ಮೆಟ್ಲ ಒಂದು ಸ್ವಲ್ಪ ಹಂಗೆ ನಡ್ಕೊತ ಹೋಗೋದು ಐತಿ. ಭಾಳ ಏನು ಸುಸ್ತು ಹಾಕ್ಕೊತ ಹೋಗ್ಬೇಕು ಹಾಗೇನಿಲ್ಲ. ಬಂದ ಕೂಡಲೇ ಇಲ್ಲಿ ಸಣ್ಣ ಸಣ್ಣ ದೇವಸ್ಥಾನ ಅದಾವ. ಒಂದು ಸ್ವಾಮೀಜಿ ಗದ್ದಿಗೇನು ಐತಿ ಅನಿಸ್ತತಿ. ಹಂಗೆ ಪುಣ್ಯಕೋಟಿ ಒಂದು ಐತಿ. ಇಲ್ಲೊಂದು ಕಲ್ಲು ಇತ್ತು. ಕಲ್ಲು ಕೆಳಗಿಂದ ಹಾಸಿ ಬರತ್ತಿದ್ರು ಜನ. ಅಲ್ಲೇನ ಹಾಸಿ ಬರಬೇಕಂತ ಭಾಳಷ್ಟು ಜನ ಟ್ರೈ ಮಾಡತ್ತಿದ್ರಲ್ಲಿ. ಹಂಗೆ ಇಲ್ಲೊಂದಷ್ಟು ವಸತಿ ಗೃಹಗಳಿದ್ದು ಹೋಗಿ ಸ್ಟೇ ಮಾಡೋದಕ್ಕೂ ಕೂಡ ಅನುಕೂಲ ಇತ್ತು. ಹಂಗೆ ನಡ್ಕೊತ ಮುಂದೆ ಹೋದ ಕೂಡಲೇ ಒಂದು ಸ್ವಲ್ಪ ಸ್ವೀಟ್ಸ್, ಪೇಡೆ ಅದು ಇದು ಮಾರ್ಕೊತ ಕುಂತಿದ್ರು. ಇಲ್ಲೊಂದು ಗಿರಿಜಾ ಕಲ್ಯಾಣ ಮಂಟಪನ ಇತ್ತು. ಶಿವ ಮತ್ತು ಪಾರ್ವತಿ ಮದುವೆ ಆಗಿರುವಂತಹ ಸ್ಥಳ ಈ ಸೊಗಲ್ ಸೋಮನಾಥೇಶ್ವರನು ಅಂತಾರೆ. ಹಂಗೆ ಇಲ್ಲೊಂದು ಸ್ವಲ್ಪ ಫಸ್ಟಿಗೆ ಮುಂದೆ ಬಂದ ಕೂಡಲೇ ಭ್ರಮರಾಂಬಿಕಾ ದೇವಿಯ ದರ್ಶನ ಮುಗಿಸ್ಕೊಂಡ್ವಿ. ಸೈಡ್ಗೆ ಅಲ್ಲೇ ಸೋಮನಾಥೇಶ್ವರ ಅಥವಾ ಸೋಮೇಶ್ವರ ದೇವಸ್ಥಾನ ಐತಿ. ಒಳಗೆ ಭಾಳ ಚಂದ ಕಲ್ಲಿನ ಕೆತ್ತನೆ ಇದು ಐತಿ. ಒಳಗೆ ಹೋಗಿ ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಹಂಗೆ ಸೈಡಿಗೆ ಇಲ್ಲಿ ಶಿವ ಮತ್ತು ಪಾರ್ವತಿಯ ದೇವಸ್ಥಾನ ಐತಿ. ಇನ್ನು ಮ್ಯಾಗ ಕಾಳಿಕಾಂಬಾ ವೀರಭದ್ರೇಶ್ವರ ದೇವಸ್ಥಾನವೂ ಅದಾವಂತ ಅಲ್ಲಿ. ಆಮೇಲೆ ಇದೆಲ್ಲ ದರ್ಶನ ಮುಗಿಸ್ಕೊಂಡು ಒಂದು ಸ್ವಲ್ಪ ಕುಂತಿದ್ವಿ. ಅಷ್ಟರೊಳಗೆ ನಮ್ದು ಜಸ್ಟ್ ಆಟ ಸ್ಟಾರ್ಟ್ ಆಯಿತು. ಅಲ್ಲಿ ಹೋಗು ಇಲ್ಲಿ ಹೋಗು. ಆ ಗುಡಿ ವಾತಾವರಣವೂ ಅಷ್ಟು ಶಾಂತ, ಅಷ್ಟು ಚಂದ ಇತ್ತು. ಒಳಗೆ ಹೋದ ಕೂಡಲೇ ಅಲ್ಲಿ ನೀರಿನ ಜರಿ ಹರಿಯತ್ತಿದ್ವು. ನೀರಿನ ಜರಿದ ಒಂದು ಸ್ವಲ್ಪ ಸಪ್ಪಳ, ಅಲ್ಲಿ ಶಾಂತ ವಾತಾವರಣ, ಹಚ್ಚ ಹಸಿರೆಲ್ಲ ಮಸ್ತ್ ವಾತಾವರಣ. ಮನಸ್ಸಿಗೆ ಒಂದು ಸತಿ ಶಾಂತ ಅನ್ನಿಸ್ಬಿಡ್ಬೇಕು ನೋಡು ಅಂಥ ಪ್ಲೇಸ್ ಇದು. ಇಲ್ಲೇನು ಗಾಡಿ ಸೌಂಡ್, ಆ ಸೌಂಡ್ ಈ ಸೌಂಡ್ ಏನೂ ಡಿಸ್ಟರ್ಬೆನ್ಸ್ ಇಲ್ಲ. ಭಾರಿ ಮಸ್ತ್ ಪ್ಲೇಸ. ಒನ್ ಡೇ ಟ್ರಿಪ್ ಮಾಡೋಕೆ ಭಾರಿ ಚಂದ. ಬೆಳಗಾವಿಯಿಂದ ಭಾಳ ಸಮೀಪ ಐತಿ. ಒಂದು 50-60 ಕಿಲೋಮೀಟ್ರ್ ಒಳಗೆ ಹೋಗ್ತಿರ್ಬೋದು ಅನಿಸ್ತೈತೆ ನನಗೆ. ಮಳೆಗಾಲದ ಟೈಮ್ ಒಳಗೆ ಹೋದ್ರೆ ಇನ್ನೂ ಚಂದ ಅನ್ನಿಸ್ತಿರ್ಬೋದು ಅನಿಸ್ತೈತೆ ನನಗೆ. ಇಲ್ಲಿ ಒಂದು ಶಿವ ಪಾರ್ವತಿ ಇತ್ತು. ಎಲ್ಲ ಕಡೆ ಶಿವನ ಅವತಾರಗಳ ಬೇರೆ ಅದಾವ, ಆದರೆ ಇಲ್ಲಿ ವಧೂವರವಾಗಿ ಶಿವನ ಅವತಾರವನ್ನು ನೋಡಿದ್ವಿ. ಭಾಳ ಚಂದ ಅನಿಸಿತು.